ಸ್ವಪ್ನ, ಸುಷುಪ್ತಿ, ಜಾಗೃತ, ತುರಿಯ. ಇದು ಹೇಗೆ ಅಂದರೆ, ಸ್ವಪ್ನ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಡ್ರೀಮಿ ಸ್ಟೇಟ್ ಅಂತ ಹೇಳ್ತಾರೆ. ಸುಷುಪ್ತಿ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಸಟಲ್ ಮೈಂಡ್ ಅಂತ ಹೇಳ್ತಾರೆ. ತುಂಬ ಹಿಂದೆ ಒಂದು ಸಲ ಯಾರೋ ಒಬ್ಬ ಈ ಸುಷುಪ್ತಿಯಲ್ಲಿ ನಡೆಯುವಂಥ ಕ್ರಿಯೆಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ಅವನು ಎಕ್ಸಾಕ್ಟಾಗಿ ಎಷ್ಟು ಕಂಬಗಳನ್ನು ದಾಟ್ಕೊಬಂದೆ, ಎಷ್ಟು ಯಾವ ಥರ ಆಬ್ಜೆಕ್ಟ್ಗಳನ್ನು ನೋಡಿದೆ ಎಲ್ಲದನ್ನು ಅವನು ಹೇಳೋಕ್ಕೆ ಶುರು ಮಾಡಿದ. ನನ್ನ ಮನಸ್ಸು ತುಂಬ ಸೂಕ್ಷ್ಮ ಆಗಿದ್ದರೆ ಅಲ್ಲಿ ಯಾವುದೋ ಪಕ್ಷಿ ನಾನು ಮಾತಾಡ್ತಾನೆ ಕೇಳಿಸ್ಕೊತಾ ಇರ್ತೀನಿ. ನನ್ನ ಸುಪ್ತಾವಸ್ಥೆ ಮೈಂಡ್ ಅದೆಲ್ಲ ರೆಕಾರ್ಡ್ ಮಾಡಿ ಹೇಳ್ತಾ ಇರ್ತದೆ. ಬಟ್ ಜಾಗೃತಾವಸ್ಥೆಯಲ್ಲಿ ನಿಮ್ಮ ಎದುರುಗಡೆ ನಾನು ಮಾತಾಡ್ತಿರ್ತೀನಿ ಅಷ್ಟೆ. ಅದು ಕೂಡ ಅದು ನಮ್ಮ ಮೈಂಡಿನ ಪರಿಕರಕ್ಕೆ ಒಳಗಾಗದೇ ಇದ್ದಾಗ, ಇಮಿಡಿಯೇಟ್ ಮೆಷರ್ಗೆ ಸಿಗ್ತಾ ಇದ್ದಾಗ ಅದು ಇನ್ನೊಂದು ಕಡೆ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ರ್ಯಾಪಿಡ್ ಐ ಮೂಮೆಂಟ್ ಅಂತ ಅಂದ್ಬಿಟ್ಟು ಇವರು ವೈಜ್ಞಾನಿಕರು. ಅಲ್ಲಿ ಕನಸುಗಳಿಗೊಳಗಾಗಿ ಅವರೇನೋ ಗೊಂದಲಕ್ಕೊಳಗಾದಾಗ ಕಣ್ಣುಗಳು ಯಾವಾಗಲೂ ಮೂವ್ ಆಗ್ತಾ ಇರ್ತದೆ. ಇದು ಡ್ರೀಮಿ ಸ್ಟೇಟಲ್ಲಿ ಇದು ಹೇಗೆ ಅಂದರೆ, ಸ್ವಪ್ನ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಡ್ರೀಮಿ ಸ್ಟೇಟ್ ಅಂತ ಹೇಳ್ತಾರೆ. ಅಂದರೆ ಏನು ಹಗಲಿನಲ್ಲಿ ಏನು ಅನುಭವಿಸ್ತೀವಿ, ಎಚ್ಚರವಾದ ಸ್ಥಿತಿನಲ್ಲಿ ಏನು ಅನುಭವಿಸ್ತೀವಿ, ಅದರ ಅನುಭವಗಳು, ಅನುಭೂತಿಗಳು ಮಿಶ್ರಿತವಾಗಿರುತ್ತೆ. ಆ ಮಿಶ್ರಿತವಾಗಿರೋವಂಥ ಅನುಭವಗಳು, ಅನುಭೂತಿಗಳು ನಮ್ಮ ದೇಹದಲ್ಲಿ ಸ್ಥೂಲ ದೇಹ ಹೆಂಗಿದೆಯೋ ಹಾಗೆ ಸೂಕ್ಷ್ಮ ದೇಹ ಇದೆ. ಸೂಕ್ಷ್ಮ ದೇಹದಲ್ಲಿ ಅದರ ಪಡಿಯಚ್ಚುಗಳಿರುತ್ತೆ. ಹೇಗೆ ಒಂದು ಕ್ಯಾಮ್ರಾದಲ್ಲಿ ಒಂದು ಆಯಾ ಕಾಲದ ಇಂಪ್ರೆಷನ್ಗಳನ್ನು ತೆಗೆದುಕೊಳ್ಳೋಕ್ಕಾಗುತ್ತೋ, ಸೂಕ್ಷ್ಮ ದೇಹದಲ್ಲಿ ಅದರ ಇಂಪ್ರೆಷನ್ಗಳು ಕ್ರಿಯೇಟ್ ಆಗುತ್ತೆ. ಆಗಲ್ಲ ನಾವು ಹೊರ ಜಗತ್ತಿನಲ್ಲಿ ಏನನ್ನು ಅನುಭವಿಸ್ತೀವಿ ಅದರೆಲ್ಲ ಇಂಪ್ರೆಷನ್ಗಳಿರುತ್ತೆ. ಸ್ವಪ್ನ ಅನ್ನೋದೇನಿಲ್ಲ, ಅಲ್ಲಿ ಆ ಲಿಂಕ್ಗಳು ಅಷ್ಟೇ. ಅದು ಯಾವಾಗ ಮನುಷ್ಯ ನಿದ್ದೆಗೆ ಜಾರ್ತಾನೆ, ಸ್ಥೂಲ ದೇಹ ರೆಸ್ಟ್ಗೆ ಹೊರಟೋಗುತ್ತೆ, ಆರಾಮಾಗಿರುತ್ತೆ. ಬಟ್ ಸ್ಥೂಲ ದೇಹದ ಕೆಲವೊಂದು ಇಂಪ್ರೆಷನ್ಗಳು ಸೂಕ್ಷ್ಮ ದೇಹದ ಜೊತೆಗೆ ತಳುಕು ಹಾಕಿದಾಗ ಅಲ್ಲಿ ಬೇರೆ ಬೇರೆ ಕನೆಕ್ಷನ್ಗಳನ್ನು ಏರ್ಪಾಡು ಮಾಡಿಕೊಂಡು ಅದರದೇ ರೀತಿಯಲ್ಲಿ ಅನುಭವಗಳನ್ನು ಸೃಷ್ಟಿಸ್ಕೊಳ್ಳುತ್ತೆ. ಅದು ಡ್ರೀಮಿ ಸ್ಟೇಟ್ ಅಥವಾ ಸ್ವಪ್ನ ಅಂತ ಹೇಳ್ತೀವಿ. ಅಲ್ಲಿ ನಾರ್ಮಲಾಗಿ ಒಂದು ಜಾಗೃತ ಮನಸ್ಸಿನ ಅವಸ್ಥೆಯಿಂದ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಬರ್ತಾ ಇರಲ್ಲ. ಬೇರೆ ಬೇರೆ ಕನೆಕ್ಷನ್ಗಳು ಅಲ್ಲಿ ಆದ ಇಂಪ್ರೆಷನ್ಗಳನ್ನು ಕೂತ್ಕೊಂಡು ಆ ವ್ಯಕ್ತಿಯ ಇಚ್ಛೆಗಳು ಎಲ್ಲ ಅವೇನಿದ್ದಾವೆ ಆ ಪೂರಕವಾದ ಕ್ರಿಯೆಗಳು ಅಲ್ಲಿ ಅಭಿವ್ಯಕ್ತ ಆಗುತ್ತೆ. ಯಾವುದೋ ಒಂದು ಅವನ ಇಚ್ಛೆಗಳು ಪೂರೈಕೆ ಆಗಿರಲ್ಲ, ಅಥವಾ ಯಾವುದೋ ಜಗತ್ತಿನಲ್ಲಿ ಅವನು ಹೋಗಿ ಹೆದರಿಕೆಯಿಂದ ತೊಂದರೆಗೆ ಸಿಗಾಕೊಂಡಿರ್ತಾನೆ. ಇನ್ಯಾವುದೋ ಇಂಪ್ರೆಷನ್ಗಳು, ಆ ಭಯ, ಕಾತುರಗಳು ಅವೆಲ್ಲ ಅಲ್ಲಿ ಕಾಣಿಸ್ಕೊಳ್ಳೋದು ಸ್ವಪ್ನದಲ್ಲಿ ಸಾಮಾನ್ಯ. ನಿದ್ರಾವಸ್ಥೆಗೆ ಜಾರಿದಾಗ ಸೂಕ್ಷ್ಮಾವಸ್ಥೆಯಲ್ಲರ ಮನಸ್ಸು ಒಂದಷ್ಟು ಎಕ್ಸ್ಪ್ರೆಸ್ ಆಗುತ್ತೆ. ಕಾರಣ ಮನಸ್ಸು ಕೂಡ ಅದಕ್ಕೆ ಬೇಕಾದ ಕಾರಣಗಳನ್ನು ಸ್ವಲ್ಪ ಮಟ್ಟಿಗೆ ಹುಡುಕಿ ಕೊಡುತ್ತೆ. ಸೊ ನಿರಂತರವಾಗಿ ಎಲ್ಲದಕ್ಕೂ ಕಾರಣವಾಗಿರೋದು ಪಾಯಿಂಟ್ಗಳನ್ನು ಎತ್ತಿ ತೋರಿಸುತ್ತೆ ಕಾರಣ ಮನಸ್ಸು. ಹಾಗಾಗಿ ಡ್ರೀಮಿ ಸ್ಟೇಟ್ ಅನ್ನೋದು ಆ ರೀತಿ ಇರ್ತದೆ. ಅಲ್ಲಿ ಹೇಳ್ತಾ ಇರ್ತಾರೆ ರ್ಯಾಪಿಡ್ ಐ ಮೂಮೆಂಟ್ ಅಂತ ಅಂದ್ಬಿಟ್ಟು ಇವರು ವೈಜ್ಞಾನಿಕರು. ಅಲ್ಲಿ ಕನಸುಗಳಿಗೊಳಗಾಗಿ ಅವರೇನೋ ಗೊಂದಲಕ್ಕೊಳಗಾದಾಗ ಕಣ್ಣುಗಳು ಯಾವಾಗಲೂ ಮೂವ್ ಆಗ್ತಾ ಇರ್ತದೆ. ಇದು ಡ್ರೀಮಿ ಸ್ಟೇಟಲ್ಲಿ ಅವನಿಗೆ ಅದನ್ನು ಕೌಂಟ್ ಮಾಡಿ ಕೂಡ ಅವನು ಯಾವ ಅವಸ್ಥೆಯಲ್ಲಿರ್ಬೋದನ್ನು ಸ್ವಲ್ಪ ಮಟ್ಟಿಗೆ ಮೆಷರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ವೈಜ್ಞಾನಿಕರುಗಳು ಕೂಡ. ಇನ್ನು ಸುಷುಪ್ತಿ ಅಂತ ಅಂದರೆ, ಸುಷುಪ್ತಿ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಸಟಲ್ ಮೈಂಡ್ ಅಂತ ಹೇಳ್ತಾರೆ. ಈಗ ಇದಕ್ಕೊಂದು ಉದಾಹರಣೆ ಕೊಡ್ಬೋದು. ತುಂಬ ಹಿಂದೆ ಒಂದು ಸಲ ಯಾರೋ ಒಬ್ಬ ಈ ಸುಷುಪ್ತಿಯಲ್ಲಿ ನಡೆಯುವಂಥ ಕ್ರಿಯೆಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ಏನು ಮಾಡಿದರು ಅಂದರೆ, ಯಾರೋ ಒಬ್ಬ ಬೈಸಿಕಲ್ನಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದ. ಕೊನೆಗೆ ಅವನ್ನ ಹೈಪ್ನಟೈಸ್ ಮಾಡಿ ಕೇಳಿದ್ದಾರೆ, ನೀನು ಈ ಜಾಗದಿಂದ ಈ ಜಾಗಕ್ಕೆ ಹೋಗಬೇಕಾದ್ರೆ ಏನೇನು ಮಾಡ್ತಿದ್ದೆ, ಏನೇನಾಯಿತು ಹೇಳು ಅಂತ. ಅವನು ಎಕ್ಸಾಕ್ಟಾಗಿ ಎಷ್ಟು ಕಂಬಗಳನ್ನು ದಾಟ್ಕೊಬಂದೆ, ಎಷ್ಟು ಯಾವ ಥರ ಆಬ್ಜೆಕ್ಟ್ಗಳನ್ನು ನೋಡಿದೆ ಎಲ್ಲದನ್ನು ಅವನು ಹೇಳೋಕ್ಕೆ ಶುರು ಮಾಡ್ದ. ಅಂದರೆ ಸ್ಥೂಲ ಜಗತ್ತಿನಲ್ಲಿ ನಾವು ಯಾರಾದರೂ ಕೇಳಿದ್ರೆ ಜಾಗೃತವಾಗಿದ್ದಾಗ, ನೀನು ಅಲ್ಲಿಂದ ಇಲ್ಲಿಗೆ ಬಂದಲ್ಲಪ್ಪ, ಏನೇನು ನೋಡಿದೆ ಹೇಳು ಅಂದರೆ ಹೇಳಕ್ಕೆ ಬರಲ್ಲ. ಅಲ್ಲಿ ಆ ಕಂಬಗಳು ನೋಡ್ದ, ಈ ಕಂಬ ನೋಡ್ದ, ಆ ಕಂಬ ನೋಡಿದ, ಇಮಿಡಿಯೇಟ್ ಅವನಿಗೆ ಜ್ಞಾಪಕ ಬರಲ್ಲ. ಸುಪ್ತಾವಸ್ಥೆಯಲ್ಲೇ ಇರೋ ಮೈಂಡು ಅದನ್ನು ರೆಕಾರ್ಡ್ ಮಾಡ್ಕೊಂಡಿರ್ತದೆ ಸಟಲ್ ಇದರಲ್ಲಿ ಪೋರ್ಷನಲ್ಲಿ. ಅದನ್ನು ಹಿಪ್ನಟೈಸ್ ಮಾಡಿ ಬೇರೆ ಯಾವುದೋ ಇದರಿಂದ ಅದರಲ್ಲಿ ಹೊರಗೆ ತೆಗೆದು ಮಾಡಿದ್ದಾರೆ. ಇದನ್ನು
ಸುಷುಪ್ತಿಯ ಅವಸ್ಥೆ ಅಂತ. ಅಂದರೆ ಇಟ್ಸ್ ಎ ಸಬ್ಟೆರೇನಿಯನ್ ಫ್ಲೋ ಆಫ್ ದಿ ಮೈಂಡ್. ಆ್ಯಕ್ಚುಲಾಗಿ ಎಲ್ಲದನ್ನು ರೆಕಾರ್ಡ್ ಮಾಡ್ಕೊಳುತ್ತೆ, ಯಾವುದೂ ಇಲ್ಲ ಅಂತಲ್ಲ. ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಅದರ ಸುತ್ತಮುತ್ತಲಿನ ಆವರಣಗಳು ರೆಕಾರ್ಡ್ ಆಗ್ತಾ ಇರ್ತದೆ ನನ್ನ ಮೈಂಡಲ್ಲಿ. ನನ್ನ ಕಣ್ಣುಗಳು ಮತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ದೂರ ಹೋಗ್ತಾ ಇದೆ ಅಲ್ಲಿವರೆಗೂ. ನನ್ನ ಮನಸ್ಸು ತುಂಬ ಸೂಕ್ಷ್ಮ ಆಗಿದ್ದರೆ ಅಲ್ಲಿ ಯಾವುದೋ ಪಕ್ಷಿ ನಾನು ಮಾತಾಡ್ತಾನೆ ಕೇಳಿಸ್ಕೊತಾ ಇರ್ತೀನಿ. ಇನ್ನೂ ಅದಕ್ಕಿಂತ ಸೂಕ್ಷ್ಮ ಧ್ವನಿಗಳು ನನಗೆ ಕೇಳಿಸ್ತಲೇ ಇರ್ತದೆ, ನಿಮಗೆ ಮಾತಾಡ್ತಾ. ಆ ಸೂಕ್ಷ್ಮ ಧ್ವನಿಗಳ ಪರಿಚಯ ನಾನು ಕೊಡೋಕ್ಕಾಗದೇ ಇರ್ಬೋದು, ರೆಕಾರ್ಡ್ ಮಾಡಲಿಕ್ಕಾಗತ್ತೆ ಒಂದು ಹಂತ ಆದಮೇಲೆ. ಮತ್ತು ಇನ್ಯಾವುದೋ ಇಲ್ಲಿ ವಸ್ತು ಸಂಚಲನೆ ಆಗೋದು ನನಗೆ ಗೊತ್ತಾಗ್ತಾ ಇರ್ತದೆ. ನನ್ನ ಸುಪ್ತಾವಸ್ಥೆಯ ಮೈಂಡ್ ಅದೆಲ್ಲ ರೆಕಾರ್ಡ್ ಮಾಡಿ ಹೇಳ್ತಾ ಇರ್ತದೆ. ಬಟ್ ಜಾಗೃತಾವಸ್ಥೆಯಲ್ಲಿ ನಿಮ್ಮ ಎದುರುಗಡೆ ನಾನು ಮಾತಾಡ್ತಿರ್ತೀನಿ ಅಷ್ಟೆ. ಸೊ ಇದು ಸುಷುಪ್ತಿಯ ಮೆಷರ್. ಇದು ಸ್ವಪ್ನ ಆಯಿತು, ಸುಷುಪ್ತಿ, ಜಾಗೃತ ಅವಸ್ಥೆ. ಈಗ ನಾವೇನು ನೋಡ್ತಾ ಇದ್ದೀವಿ ಇದು. ನಾನೀಗ ಕೂತ್ಕೊಂಡಿದ್ದೀನಿ, ಮಾತಾಡ್ತಾ ಇದ್ದೀನಿ. ನೀವೆಲ್ಲ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರಿ. ಆ ಪ್ರಶ್ನೆಗಳು ಕೇಳೋದು ಅಂದರೆ ಜಾಗೃತಾವಸ್ಥೆಯಲ್ಲಿರೋ ಮನುಷ್ಯನಿಗೆ ಒಂದಷ್ಟು ಏನಾದರೂ ಕೊಡ್ಬೋದು ಅಂತ. ಮನುಷ್ಯರಿಗೆ ಅರ್ಥ ಆಗಬೇಕಲ್ವ. ನಾನು ಯಾವುದೋ ಇನ್ನೊಂದು ಕಾರಣ ರೂಪದಲ್ಲಿ ಮಾತಾಡೋಕ್ಕೆ ಹೋದರೆ ಎಷ್ಟೊಂದು ಜನಕ್ಕೆ ಅರ್ಥ ಆಗದೇ ಇರ್ಬೋದು. ಜಾಗೃತಾವಸ್ಥೆಯಲ್ಲಿ ನಾನು ಈ ಮರವನ್ನು ನೋಡ್ತಾ ಇದ್ದೀನಿ, ಎದುರುಗಡೆ ಇರೋ ವ್ಯಕ್ತಿಗಳನ್ನು ನೋಡ್ತಾ ಇದ್ದೀನಿ, ನಾನು ಮಾತಾಡ್ತೀನಿ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲ ಜಾಗೃತಾವಸ್ಥೆ. ನಾಲ್ಗೆ ಇಲ್ಲಿ ಯಾರಾದರೂ ಒಂದು ಊಟವನ್ನು ತಗೊಬಂದು ಅಥವಾ ಯಾವುದೋ ಸ್ವೀಟ್ ತಗೊಬಂದು ಕೊಟ್ಟರೆ ನಾಲ್ಗೆ ನನ್ನ ರುಚಿಗೆ ಬರುತ್ತೆ. ಜಾಗೃತಾವಸ್ಥೆಯಲ್ಲಿ ಇದೆಲ್ಲ ಅನುಭವಿಸ್ತೀವಿ ನಾವು. ಸೊ ನನ್ನದೇ ಬೇರೆ ಬೇರೆ ಸ್ಟೇಜ್ಗಳು. ಪ್ರತಿಯೊಬ್ಬರ ಮನುಷ್ಯರಿಗೂ ಈ ಎಲ್ಲ ಅವಸ್ಥೆಗಳಿರುತ್ತೆ. ಇನ್ನು ತುರಿಯ, ಆ ತುರಿಯ ಅವಸ್ಥೆಯಲ್ಲಿ ಹೇಗಿರುತ್ತೆ ಅಂದರೆ, ಈಗ ನಾನು ಸ್ವೀಟ್ ತಗೊಬಂದು ಕೊಟ್ವಿ, ಆ ಸ್ವೀಟ್ ತಿನ್ನಿರಿ. ಆ ಸ್ವೀಟಿನ ರುಚಿ ಏನು ಅಂತ ನನಗೆ ಗೊತ್ತಿರುತ್ತೆ, ಸ್ವೀಟ್ ತಿಂದವ್ರಿಗೆ ಗೊತ್ತಿರ್ತದೆ. ತುರಿಯಾವಸ್ಥೆಯಲ್ಲೂ ಹಾಗೆ. ಯಾವುದೋ ಹೊರ ಜಗತ್ತಿನ ಅನುಭೂತಿಗಳಾಗುತ್ತೆ, ಅದನ್ನು ಒಂದು ಲೆವೆಲ್ಗೆ ನಾವು ಮ್ಯಾಪ್ ಮಾಡಿ ಇದೊಂದು ಹೀಗಿದೆ, ಈ ಥರ ಒಂದು ಪಕ್ಷಿ ಕೂತಿತ್ತು ಅಥವಾ ಈ ಥರ ಒಂದು ಮರ ಹೀಗಿತ್ತು, ಈ ರೂಪಗಳನ್ನು ನಾನು ಕೊಡಬಲ್ಲೆ. ತುರಿಯಾವಸ್ಥೆಯ ಅನುಭವಗಳು ಹಾಗಿರಲ್ಲ. ಎದುರುಗಡೆ ಎರಡು ಪಕ್ಷಿಗಳು ಒಂದಕ್ಕೊಂದಕ್ಕೆ ಮಾತಾಡ್ಕೊಳ್ತಿದೆ ಅಂತ ಅಂದರೆ ನಕ್ಕು ಬಿಡ್ತಾರೆ ಜನ. ಈ ಬೆಟ್ಟದಲ್ಲಿ ನಾನು ನೋಡಿದ್ದೀನಿ ಅದನ್ನು. ಅಲ್ಲಿ ನನಗೆ ಯಾವುದೋ ಒಂದು ಸಂತೋಷದ ಅಲೆಗಳು ಉಂಟಾಗುತ್ತೆ. ಏನು ಅದ್ಭುತವಾಗಿದೆಯಲ್ಲ ಇದು, ಒಂದು ನಮ್ಮ ಹಿಂದಿನ ಕಾವ್ಯಗಳ ಪರಂಪರೆಗಳಲ್ಲಿ ಇವೆಲ್ಲ ನೋಡ್ತಾ ಇದ್ವಲ್ಲ, ಅಲ್ಲೆಲ್ಲ ಬರಿತಾ ಇದ್ರಲ್ಲ ಅಂತ. ಯಾವುದೋ ಋಷಿ ಅವನು ಕಾವ್ಯಗಳನ್ನು ಬರಿಬೇಕಾದ್ರೆ ಇದು ಇಷ್ಟೆಲ್ಲ ಅದ್ಭುತವಾದ ಇದಿತ್ತಲ್ಲ ಅಂತ, ಎಷ್ಟು ಸುಂದರವಾಗಿದೆಯಲ್ಲ ಅಂತ ಅದನ್ನು ಅನುಭವಿಸುತ್ತೆ. ಇದು ನೋಡೋದಕ್ಕೆ ಸೂಕ್ಷ್ಮ ಅಥವಾ ಸುಷುಪ್ತಿಯ ಅವಸ್ಥೆಯಲ್ಲಿರುವಂಥ ಆದ್ರೂ ಕೂಡ ಅದರ ಹಿಂದಿನ ಭಾವಗಳು ಸ್ವಲ್ಪ ಮಟ್ಟಿಗೆ ತುರಿಯಾವಸ್ಥೆ. ನಾನು ಸ್ವಲ್ಪ ಹತ್ತಿರದ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಆಗಲಿ ಅಂತ. ಬಟ್ ತತ್ವಜ್ಞಾನಕ್ಕೆ ಅಥವಾ ಆಧ್ಯಾತ್ಮದ ಅನುಭವಗಳಲ್ಲಿ ತುಂಬ ಆಳಕ್ಕೆ ಹೋದಂಗೆ ದೇಹ ಅದ್ಭುತವಾದ ಅನುಭವಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ಅದ್ಭುತವಾದ ಅನುಭವಗಳನ್ನು ಪಡ್ಕೊಂಡು ಅದರಲ್ಲಿ ಮುಳುಗೋಗ್ತಾ ಹೋಗುತ್ತೆ. ಅದನ್ನು ಹೇಳಲಿಕ್ಕೆ ಬರಲ್ಲ, ಅದು ತುರಿಯಾವಸ್ಥೆದು. ಹೀಗೆ ಅದಕ್ಕೆ ಯಾವುದೇ ಒಂದು ಅಡೆತಡೆ ಇಲ್ಲ. ಇದಕ್ಕೆ ನಾನು ಮತ್ತು ನನ್ನ ಸ್ನೇಹಿತರಿಬ್ಬರು ಒಂದು ಸಲ ಚರ್ಚೆ ಮಾಡ್ತಾಯಿದ್ವಿ, ಇದನ್ನು ಇನ್ನೂ ಸ್ವಲ್ಪ ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ. ಈಗ ಎಲ್ಲ ಕಡೆಯೂ ಏನಂತ ಅಂದರೆ ಅಂತರಂಗ ಬಹಿರಂಗದ ಬಗ್ಗೆ ಎಲ್ಲ ಶಿವಶರಣರು ಮಾತಾಡಿದ್ದಾರೆ. ಆಯಿತು, ಅಂತರಂಗ ಬಹಿರಂಗ ಆದಮೇಲೆ ಬಯಲಿನ ಬಗ್ಗೆ ಮಾತಾಡ್ತಾರೆ. ಏನು ಆಗಂದ್ರೆ ಬಯಲು ಅಂತ ಅಂದರೆ ನಾವೀಗ ಕೂತ್ಕೊಂಡಿದ್ದೀವಲ್ಲ ಆ ಬಯಲು. ಹಾಗಾದರೆ ಒಂದು ರೀತಿಯಲ್ಲಿ ಅದೇ ಥರ ಬಯಲೋದು, ಅಲ್ಲೇನು ಉಳ್ಕೊಳ್ಳಲ್ಲ ಅಂತ ಅರ್ಥ. ಅದು ಈಗ ಆಧ್ಯಾತ್ಮದ ಪ್ರಕ್ರಿಯೆ ನಡೆಯೋದು ಏನು ಅಂತ ಕೇಳಿದ್ರೆ, ನನ್ನೊಳಗಿರೋನ್ನ ನಾನು ಆಚೆಗೆ ತಗೊಂಡ್ಬರ್ತೀನಿ ಅಂತ. ಹಾಗಿದ್ರೆ ಒಳಗಿರೋನು ಹೊರಗಿರೋನು ಯಾರು ಹೋಗಿದ್ರೆ? ಇಬ್ಬರು ಒಂದೇನ ಬೇರೆ ಬೇರೆ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಜನ? ಹೇಳಲಿಕ್ಕೆ ಬರಲ್ಲ. ಬಟ್ ಅನುಭವಕ್ಕೆ ತಗೊಳ್ತಾ ಇರೋನಿಗೆ ಒಳಗಿರೋನು ಹೊರಗಿರೋನು ಬೇರೆ ಬೇರೆ ಯಾಕೆ ಕಾಣಿಸ್ತಿದೆ, ಅದು ಬಟ್ ಒಬ್ಬನೇನೆ ಅನ್ನೋದು ಅನುಭವಕ್ಕೆ ಬರುತ್ತೆ. ಈ ಒಳಗಿರೋನು ಹೊರಗಿರೋನು ಒಂದಾದಾಗ ನಡೆಯೋದು, ಅವನಿಬ್ಬರು ಮರ್ಜ್ ಆಗ್ತಾರೆ ಅಂತ ಇಟ್ಕೊಳ್ಳಿ.
ಆ ಪ್ರಕ್ರಿಯೆಯಲ್ಲಿ ಆಧ್ಯಾತ್ಮದ ಪರಿಚಯ. ಹೊರಗಿರೋನು ಒಳಗೋದ, ಒಳಗಿರೋನು ಹೊರಗೆ ಬಂದ, ನಿಂತ್ಕೊಂಡು ಒಂದೇ ಆದರು. ಒಂದಾದ ಮೇಲೆ ಅವನು ಕಾರಣ ರೂಪದಲ್ಲಿ, ಇಡೀ ಅಖಂಡ ರೂಪದಲ್ಲಿ ಇಡೀ ವಿಶ್ವಬ್ರಹ್ಮಾತ್ಮಕವಾಗಿ ಸಂಚಲನೆಗೊಳಪಡ್ತಾನೆ. ಆ ವಿಶ್ವಬ್ರಹ್ಮಾತ್ಮಕವಾಗಿ ಸಂಚಲನೆಗೊಳ್ಳುವ ಒಂದು ಮೂರ್ತ ರೂಪ ಇದೆಯಲ್ಲ, ಬಯಲು ಸ್ವರೂಪ, ಅದು ಯಾವುದಕ್ಕೂ ಅಡೆತಡೆ ಇಲ್ಲ. ಅದರ ಅನುಭೂತಿಗಳೇ ಬೇರೆ. ಆ ಸ್ಟೇಜ್ಗಳನ್ನ ತುರಿಯ ಮತ್ತು ತುರಿಯಾತೀತ ಸ್ಟೇಜ್ಗಳಂತ ವರ್ಣನೆ ಮಾಡ್ತಾರೆ.